ಸರ್, ನಾನು ಇವತ್ತು ಒಂದು ಮಾತು ಹೇಳ್ತೀನಿ. BJP ನಾಯಕರಾದರೂ ಆಗಲಿ, JDS ನಾಯಕರಾದರೂ ಆಗಲಿ, ನಾವು ವಿ ಎಕ್ಸೆಪ್ಟ್ ಕೋಆಪರೇಷನ್ ಫ್ರಮ್ ಕಾಂಗ್ರೆಸ್ ಎಲೆಕ್ಟೆಡ್ MLAs ಆ್ಯಂಡ್ MLCs. ನಾವು ಇವಾಗ ಎಲೆಕ್ಷನ್ ಫೇಸ್ ಮಾಡಿ ಗೆದ್ದಿರೋದು ಏನಕ್ಕೆ, ಜನಕ್ಕೆ ಒಳ್ಳೇದಾಗಬೇಕು ಅಂತ. ಅದು ಅವ್ರ ಸಹಕಾರನೂ ಬೇಕು. ಕೊಡ್ತಾ ಇದ್ದಾರೆ ಸರ್ ಕಾಂಗ್ರೆಸ್ ಅವರು. ಏನು ಕೋಲಾರ ಶಾಸಕರು ನಾನು ಸಹಕಾರ ಮಾಡ್ತೀವಿ, ನಮ್ಮ ಕಡೆಯಿಂದ ಸಂಸದರಿಗೆ ಸಹಕಾರ ಇದೆ ಅಂದರೆ ನಾನು ಅದನ್ನು ವೆಲ್ಕಮ್ ಮಾಡ್ತೀನಿ, ಅವ್ರಿಗೆ ಥ್ಯಾಂಕ್ಸು ಹೇಳ್ತೀನಿ. ಯಾಕಂದರೆ ಒಟ್ಟಾಗಿ ಕೆಲಸ ಮಾಡಿದ್ರೇ ಆಗೋದು. ಇವಾಗ ಏನು ನಾವು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸು ಸ್ಕೀಮ್ಸು ತರ್ತೀವೋ ಅದು ಅನುಷ್ಠಾನ ಬರೋದು ಸ್ಟೇಟ್ ಗೌರ್ಮೆಂಟಿಂದ. ಸೊ ಅವರು ನಮಗೆ ಸಹಕಾರ ಮಾಡಬೇಕು, ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಸರ್, ಈ BGML ಏನಾದರೂ ನಡೀತಿದೆ ಸೆಂಟ್ರಲ್? ಸರ್, BGMLದು ಏನಾಗಿದೆ ಅಂದರೆ, ಇವಾಗ ಮೌಂಟ್ಸ್ ಅಂತ ಏನಿದೆಯೋ ಅಂದರೆ ಮಣ್ಣು ತೆಗೆದು ಆಚೆ ಹಾಕಿದಾರಲ್ಲ, ಅದನ್ನು ಫಿಲ್ಟರ್ ಮಾಡಿ ಅದರಲ್ಲಿ ಬಂಗಾರ ಸಿಗುತ್ತೆ. 1 ಟನ್ ಮಣ್ಣು ಫಿಲ್ಟರ್ ಮಾಡಿದ್ರೆ 0.5 ಗ್ರಾಮ್ಸ್ ಬಂಗಾರ ಸಿಗುತ್ತೆ ಅಂತ ಹೇಳ್ತಾರೆ. ಅದು ಅಷ್ಟು ಈಸಿ ಪ್ರೋಸೆಸ್ ಅಲ್ಲ. ಯಾಕೆಂದರೆ ಸುಮಾರು ಭಾಳ ಇದಿದೆ. ಆ ಡ್ಯೂನ್ಸು ಅದು ಏನಂತಾರೋ ಅದನ್ನು ಫಿಲ್ಟರ್ ಮಾಡಬೇಕಂದ್ರೆ ಅಷ್ಟು ಮತ್ತೆ ಜಾಗ ಬೇಕಾಗುತ್ತೆ ನಮಗೆ. ಆಮೇಲೆ 0.5 ಗ್ರಾಮ್ಸ್ ಸಿಗುತ್ತೆ ಅಂದರೆ ಇವಾಗ ಅದಕ್ಕೆ ಖರ್ಚಾಗೋದು 2,500 ರೂಪಾಯಿ ಅಂತಾರೆ ಒಂದು ಟನ್ ಮಣ್ಣು ಫಿಲ್ಟರ್ ಮಾಡಿ. ಸೊ ಅದನ್ನು ಫಿಲ್ಟರ್ ಮಾಡಿ ಸಿಕ್ಕಿದ್ರೆ ನಮ್ಗೆ 0.5 ಗ್ರಾಮ್ಸ್ ಇವತ್ತು ರೇಟಿಗೆ ಅಂದರೆ 500 ರೂಪಾಯಿ ಒಂದು ಟನ್ ಫಿಲ್ಟರ್ ಮಾಡಿ ಸಿಗುತ್ತೆ. ಬಟ್ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋದು, ಬೇರೆ ಕಡೆ ಹಾಕೋದು, ಮತ್ತು JCBಗಳು ಅದೆಲ್ಲ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಸುಮಾರು ಒಂದು 15 ದಿನ ಹಿಂದೆ ಕುಮಾರಸ್ವಾಮಿ ಅವ್ರ ಜೊತೆ ಕೂತ್ಕೊಂಡಾಗ ನಾನು, ಕುಮಾರಸ್ವಾಮಿ ಅವರು ಮತ್ತು ಟೆಕ್ನಿಕಲ್ ಟೀಮ್ ಏನು ಬಂದಿತ್ತು ಅವ್ರಿಗೆ ಕೇಳಿದ್ವಿ. ಅದೆಲ್ಲ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ ಅಕಸ್ಮಾತ್ ಅದು ಫೀಸಿಬಲ್ ಆದರೆ ಅದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಈಗ KGF ಗಣಿಗಳಲ್ಲಿ